ನಮಸ್ತೆ. ನನ್ನ ಹೆಸರು ಆಶಾ ನೂಜಿ. ರಾಮಸಾಂಗತ್ಯ ಎಂಬ ಕಾವ್ಯ ಸಂಕಲನದಿಂದ ಯುದ್ಧಕಾಂಡವನ್ನು ನಾನು ಜಾನಪದ ಶೈಲಿಯಲ್ಲಿ ಪ್ರಸ್ತುತಪಡಿಸುವೆ. ರಚನೆ ಇಂದಿರಾ ಜಾನಕಿ ಎಸ್ ಶರ್ಮರವರು. ಮುಂದುವರಿದ ಭಾಗ. ಕುಂಭಕರ್ಣನು ಗದೆಯಿಂದಲೇ ಕೊಂದಾನು ಹಲವಾರು ಕೋಡಗಗಳನ್ನು. ಪನ್ನಗವನು ಶಿಂಬ ಗರುಡನಂತೆಯೇ ಕೂಳ ಭಕ್ಷಿಸಿದನು ಕಪಿಗಳನ್ನು. ಅಂತರಿಕ್ಷದಿ ನಿಂತು ಹನುಮನಂತನೆಸೆಯಲು ಗಿರಿಗಳನೆತ್ತಿ ಶಿರಕ್ಕೆ. ಚಂಡ ರಾಕ್ಷಸ ಶಕ್ತ್ಯಾಯುಧದಿಂದ ಹೊಡೆದನು ಆಂಜನೇಯನ ವಕ್ಷಸ್ಥಳಕ್ಕೆ. ರಕುತಾಕಾರುತ ಬಸವಳಿಯಲು ಹನುಮಂತ ಸೇನಾನಾಯಕ ನೀಲ ಬಂದ. ಋಷಭ ಶರಭರೆಲ್ಲರೂ ನುಗ್ಗುತ್ತಲರಸೋನ ಹೊಡೆದರು ಮುಷ್ಟಿಗಳಿಂದ. ಕುಂಭಕರ್ಣನು ತನ್ನ ಬಾಹುಗಳಿಂದಲೇ ಅಮುಕಿದ ಋಷಭನನ್ನೆತ್ತಿ. ಅಂಗೈಯಿಂದ ಅಪ್ಪಳಿಸುತ್ತ ಕಾಲಿನಿಂದೊದ್ದು ಶರಭ ನೀಲಗಿರಿಗಿತ್ತ ಗಾತಿ. ರಣದ ತುಂಬೆಲ್ಲೆಲ್ಲೂ ರಾಕ್ಷಸ ಮೆರೆಯಲು ವಾಲಿಪುತ್ರನು ಮುಂದೆ ಬಂದ. ಕುಂಭಕರ್ಣನ ಹಿಂಗೈ ಹೊಡೆತದಿಂದಂಗದ ಪ್ರಜ್ಞೆಯ ಕಳಕೊಂಡು ಬಿದ್ದ. ರಾವಣನನುಜ ವಿರಾಜಿಸುತ್ತಿದ್ದನು ರಾಧಿರಾಭಿಷೇಚನದಿಂದ. ಪರ್ವತಾಕಾರದ ರಾಕ್ಷಸ ಜೃಂಭಿಸಿ ಸುಗ್ರೀವನೆದುರಲ್ಲಿ ನಿಂದ. ಕಪಿರಾಜನೆಸೆದನು ಹೆಬ್ಬಂಡೆಯೊಂದನು ದಶಮುಖನರ ಜರದೆಗೆ. ಬಂಡೆಗಲ್ಲಿನ ಕಾಠಿಣ್ಯವ ಹೊತ್ತ ದೇಹಿಯು ಪುಡಿಗೈಯುತ್ತೆಸೆದನು ಧರೆಗೆ. ಅಚಿರಾಂಶು ಪ್ರಭೆಯಿದ್ದ ಶೂಲವನ್ನೊಗೆದನು ವಧಿಸಲು ಕಪಿರಾಜನನ್ನು. ಜಿಗಿದು ಪ್ರಭಂಜನೆ ತಡೆದು ಕೈಯೊಳಗಿತ್ತಿ ಮುರಿದು ಹಾಕಿದ ಶೂಲವನ್ನು. ಕೋಪದಿಂ ರಾಕ್ಷಸ ಬೆಟ್ಟದಿಂ ಬಡಿದನು ಕಿಷ್ಕಿಂಧಾಧೀಶನ ತಲೆಗೆ. ಪ್ರಜ್ಞೆಯ ಕಳಕೊಂಡವ ನರಾಧಿಪನನ್ನು ಹೊತ್ತೊಯ್ದ ಲಂಕೆಯ ಕಡೆಗೆ. ದಾರಿಯೊಳೆಚ್ಚೆತ್ತ ಸುಗ್ರೀವನಸುರನ ಕಿವಿಮೂಗು ಕೆನ್ನೆಯ ಕಚ್ಚಿ. ಬಂಧದಿಂ ಬಿಡಿಸಿಕೊಳ್ಳುತ್ತ ಹಾರಿ ಬಂದನು ಶ್ರೀರಾಮನಾಶಯ ನೆಚ್ಚಿ. ಕೆರಳಿದ ಕುಂಭಕರ್ಣನು ರಣರಂಗಕ್ಕೆ ಬಂದನು ಜವರಾಯನಂತೆ. ಕೀಶಸ್ತೋಮವನ್ನೆಲ್ಲ ನೊಣೆಯುತ್ತ ನುಗ್ಗಿದ ದುರ್ಭರ ಪ್ರಳಯಾಗ್ನಿಯಂತೆ. ಕೋದಂಡದಲ್ಲಿ ರಾಮ ಟಂಕಾರವನುಗೆಯೇ ರೋಷವ ತಳೆದು ದೈತ್ಯೇಯ. ರಾಮ ಬಾಣಗಳನ್ನು ನಾಶ ಮಾಡುತ್ತ ಬಂದ ಮುತ್ಕರದಿಂ ಭೀಮಕಾಯ. ವಂದ್ರಾಸ್ತ್ರ ವಾಯುವ್ಯಾಸ್ತ್ರದಿ ರಾಮ ಧನುಜನ ಭುಜಗಳ ಕತ್ತರಿಸಿದನು. ಅರ್ಧಚಂದ್ರದ ಬಾಣಗಳ ಹೂಡಿ ರಾಘವ ತುಂಡರಿಸಿದ ಕಾಲುಗಳನ್ನು. ಗರ್ಜಿಸೆ ತೆರೆದಿದ್ದ ಬಾಯ ಗಹ್ವರದಲ್ಲಿ ಗೂರ್ಗಣೆಗಳ ತುಂಬಿಬಿಟ್ಟ. ಜಾಜ್ವಲ್ಯಮಾನದ ಐಂದ್ರಾಸ್ತ್ರವನೆತ್ತಿ ಕುಂಭಕರ್ಣನ ತಲೆಗಿಟ್ಟ. ವೃತ್ರಮಂಡವ ಪಾಕಶಾನ ತರಿದಂತೆ